ಸರ್, ಲೋಕಾಯುಕ್ತ ಅಧಿಕಾರಿಗಳಿಗೆ ಮಾನ್ಯ ನ್ಯಾಯಾಲಯ ಮುಂದುವರೆದ ತನಿಖೆ ನಡೆಸಿ ತನಿಖೆಯನ್ನು ಪೂರ್ಣಗೊಳಿಸಿ ಅಂತಿಮ ವರದಿಯನ್ನು ಮೇ 7ನೇ ತಾರೀಕು ಸಲ್ಲಿಸಿ ಅಂತ ಹೇಳಿದೆ. ಈ ಹಿನ್ನೆಲೆಯಲ್ಲಿ ಅವರು ತನಿಖೆಯನ್ನು ಪೂರ್ಣಗೊಳಿಸಿ ಮಾನ್ಯ ನ್ಯಾಯಾಲಯಕ್ಕೆ ವರದಿಯನ್ನು ಸಲ್ಲಿಸಬೇಕಾಗುತ್ತೆ. ಈ ಒಂದು ಕಾರಣದಿಂದ ಇವರ ಮೇಲೆ ಮಾಡೋ ಅಂದರೆ 1ರಿಂದ 4ನೇ ಆರೋಪಗಳ ವಿರುದ್ಧ ಏನು ಆರೋಪ ಮಾಡಿದ್ವಿ, ಆರೋಪಕ್ಕೆ ಪೂರಕವಾದಂತಹ ಸಾಕ್ಷ್ಯಗಳು ಎಷ್ಟು ಲಭ್ಯ ಇದೆ ಮತ್ತು ಕೆಲವ್ರನ್ನ ಹೇಗೆ ವಿಚಾರಣೆ ಮಾಡಬೇಕು ಮತ್ತು ಇನ್ನಷ್ಟು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಮೊನ್ನೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಒಂದು ಅರ್ಜಿಯನ್ನು ಕೊಟ್ಟಿದ್ದೀನಿ. ಆ ಅರ್ಜಿಯಲ್ಲಿ ಸ್ಪಷ್ಟವಾಗಿ ಸಾಕ್ಷ್ಯಗಳು ಯಾವುದಾದ್ರೆ ಪರಿಗಣಿಸಬೇಕು ಅಂತೇಳಿ ತಿಳಿಸಿದ್ದೀನಿ. ಅದ್ರ ಜೊತೆಗೆ ಏನಾಗಿದೆ, ಲೋಕಾಯುಕ್ತ ಅಧಿಕಾರಿಗಳು ಕೇವಲ ಮೂಡಾದ 14 ನಿಮಿಷಕ್ಕೆ ಸಂಬಂಧಪಟ್ಟ ಮಾತ್ರ ತನಿಖೆ ಮಾಡ್ಕೊಂಡು ಬಂದಿದೆ. ಆದರೆ ನಾನು ಭ್ರಷ್ಟಾಚಾರ ಕಾಯ್ದೆ ಅಡಿಯಲ್ಲಿ ಮತ್ತು ಬೇನಾಮಿ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಿರುವಂಥದ್ದು. ಹಾಗಾಗಿ ತನಿಖೆಯ ಸಂದರ್ಭದಲ್ಲಿ ಇವರು ಈ 4 ಜನ ಆರೋಪಿಗಳು 1ನೇ ಆರೋಪಿಯ ಅಧಿಕಾರನ ದುರ್ಬಳಕೆ ಮಾಡಿಕೊಂಡು ಭ್ರಷ್ಟಾಚಾರ ಇತರೆ ಬೇನಾಮಿ ಆಸ್ತಿಯನ್ನು ಖರೀದಿ ಮಾಡೋದು ಕೂಡ ತನಿಖೆ ಮಾಡಿಸ್ಬೇಕು. ಹಾಗಾಗಿ ನನಗೆ ಲಭ್ಯವಾಗಿರೋಂಥ ಕೆಲವು ದಾಖಲಾತಿಗಳನ್ನು ಕೊಟ್ಟು ಅದ್ರ ಬಗ್ಗೆ ಕೂಡ ತನಿಖೆ ಮಾಡಿ ಅಂತೇಳಿ ನಾನು ಮನವಿ ಮಾಡ್ಕೊಂಡಿದ್ದೀವಿ. ಒಂದನೇದಾಗಿ ಸಿದ್ದರಾಮಯ್ಯ ತಮ್ಮ ಒಂದು ಪ್ರಮಾಣ ಪತ್ರ 61 ಎಕರೆ ಜಮೀನು ಇತರಜಿತವಾಗಿ ಬಂದಿದೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ತನಿಖೆ ಮಾಡಿ ಅಂತ ಹೇಳಿದ್ದೀನಿ. ಮತ್ತು ರಾಕೇಶ್ ಸಿದ್ದರಾಮಯ್ಯ ಏನಿದ್ರು ಅವರು 7 ಎಕರೆಗಿಂತ ಹೆಚ್ಚಿನ ಒಂದು ಆಸ್ತಿಯನ್ನು ಖರೀದಿ ಮಾಡೋದಿದೆ, ಅವ್ರಿಗೆ ಎಲ್ಲಿ ಆದಾಯ ಮೂಲ ಬಂತು. ಮತ್ತು ಶ್ರೀಮತಿ ಪಾರ್ವತಿಯವರು ಹಲವಾರು ಬೇರೆ ಬೇರೆ ಆಸ್ತಿಗಳನ್ನು ಖರೀದಿ ಮಾಡಿದರೆ ಅದರ ಆದಾಯ ಮೂಲ ಎಲ್ಲಿದೆ. ಮತ್ತು ರಾಕೇಶ್ ಹೆಂಡತಿ ಏನು ಸೊಸೆ ಇದ್ದಾರೆ ಅವರ ಹೆಸರಲ್ಲಿ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಮಾಡಿದರೆ ಬೆಂಗಳೂರಲ್ಲಿ ಅಂತ ಮಾಹಿತಿ ಬಂದಿದೆ. ಅದ್ರ ಬಗ್ಗೆ ಕೂಡ ಮಾಹಿತಿ ದಾಖಲಾತಿಯನ್ನು ಸಂಗ್ರಹ ಮಾಡಿ ತನಿಖೆ ಮಾಡಿ ಅಂತ ಹೇಳಿದ್ದೀನಿ. ಮತ್ತು ಏನು ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಇದ್ದಾರೆ, ಅವರು ಇದೇ ರೀತಿ ಬೇರೆ ಯಾವ್ಯಾವ ಆಸ್ತಿಗಳನ್ನು ಖರೀದಿ ಮಾಡಿದರೆ ಅದರದ ಆದಾಯ ಮೂಲ ಯಾವುದು, ಇದ್ರ ಬಗ್ಗೆ ಕೂಡ ಸಮಗ್ರ ತನಿಖೆ ಮಾಡಿ ಎಲ್ಲದರ ಜೊತೆಗೆ ಈಗ ಸಿದ್ದರಾಮಯ್ಯವರು ಮೈಸೂರಲ್ಲಿ ಒಂದು ಬೃಹತ್ತಾದ ಒಂದು ಕಟ್ಟಡ ಮನೆ ಕಟ್ತಾ ಇದ್ದಾರೆ. ಆ ಮನೆಗೆ ಬಹುಶಃ ಸಾಕಷ್ಟು ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡೋದು ಮೇಲೆ ನಡ್ಕೊಂಡು ಬರುತ್ತೆ. ಅದರ ಆದಾಯ ಮೂಲ ಯಾವುದು, ಇದೆಲ್ಲವನ್ನು ಕೂಡ ಸಮಗ್ರ ತನಿಖೆ ಮಾಡಿ ಅಂತಿಮ ವರದಿ ಸಲ್ಲಿಸಿಂದ ಮನವಿ ಮಾಡ್ಕೊಂಡಿದ್ದೀವಿ. ನೋಟಿಸ್ ಜಾರಿ ಆಗಿದೆ ಸರ್. CBI ಕೊಡಬೇಕು ಅನ್ನೋ ಪ್ರಕರಣ ಸಂಬಂಧಪಟ್ಟಾಗಿ ಏನು ಮೇಲ್ಮನವಿ ಸಲ್ಲಿಸಿದ್ದೀವಿ, ಆ ಮೇಲ್ಮನವಿ ವಿಚಾರದಲ್ಲಿ ಎದುರುದಾರರಿಗೆ ಖುದ್ದಾಗಿ ನೋಟಿಸ್ ಜಾರಿ ಮಾಡಿ ಅಂತ ಹೇಳಿದ್ದಾರೆ. ಹಾಗಾಗಿ ನಿನ್ನೆ ಸಿದ್ದರಾಮಯ್ಯ ಮತ್ತು ಶ್ರೀಮತಿ ಪಾರ್ವತಿಯವರಿಗೆ ಮತ್ತು ದೇವರಾಜರಿಗೆ ಜಾರಿ ಮಾಡಿದ್ದೀವಿ. ಆದರೆ ಮಲ್ಲಿಕಾರ್ಜುನ ಸ್ವಾಮಿ ಸಂಪರ್ಕ ಮಾಡಿದಾಗ ನಮ್ಮ ವಕೀಲರು ದೂರವಾಣಿ ಮೂಲಕ ಸಂಪರ್ಕ ಮಾಡಿದಾಗ ಅವರು ಏನು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಇದ್ದಾರೆ ಪೊನ್ನಣ್ಣ, ಅವ್ರನ್ನ ಕೇಳ್ಬಿಟ್ಟು ಹೇಳ್ತೀನಿ ಅಂತೇಳಿ ಹೇಳಿದ ನಂತರ ಕೆಲವು ನಿಮಿಷಗಳ ನಂತರ ಕರೆ ಮಾಡಿ ಪೊನ್ನಣ್ಣವರು ಆ ನೋಟಿಸನ್ನು ಸಮನ್ಸನ್ನು ಪಡ್ಕೋಬೇಡಿ, ಸೋಮವಾರ ನಂತರ ಪಡ್ಕೊಳ್ತೀವಿ ಅಂತೇಳಿ ಅವರು ಸಲಹೆ ಕೊಟ್ಟರು ಅನ್ನೋ ಕಾರಣಕ್ಕೆ ಮಲ್ಲಿಕಾರ್ಜುನ ಸ್ವಾಮಿಯವರು ಖುದ್ದು ಸಮಸ್ಯೆನ ಪಡ್ಕೊಳ್ಳೋಕ್ಕೆ ನಿರಾಕರಿಸಿದ್ರಿಂದ ಅವ್ರಿಗೆ ವಾಟ್ಸಪ್ ಮೂಲಕ ನಮ್ಮ ವಕೀಲರು ಕಳಿಸಿದ್ದಾರೆ. ಇಲ್ಲಿ ಗಮನಿಸಬೇಕಾದಂತಂದರೆ ಪೊನ್ನಣ್ಣ ಅವರು ಮುಖ್ಯಮಂತ್ರಿಗಳಿಗೆ ಕಾನೂನು ಸಲಹೆಗಾರರು, ಆದರೆ ಇಲ್ಲಿ ಅವ್ರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಕೂಡ ಪರೋಕ್ಷವಾಗಿ ಕಾನೂನು ಸಲಹೆಗಾರಾಗಿ ಕೆಲಸ ಮಾಡಿದ್ರು ಕೂಡ ಕಂಡುಬಂದಿದೆ. ಅವ್ರಿಗೇನು ಇದೆಲ್ಲ ವಿಚಾರವನ್ನು ನಾವು ಮಾನ್ಯ ನ್ಯಾಯಾಲಯಕ್ಕೆ ಗಮನಕ್ಕೆ ತಂದು ಅಂದರೆ ಪ್ರಮಾಣ ಪತ್ರ ಮೂಲಕ ಮಲ್ಲಿಕಾರ್ಜುನ ಸ್ವಾಮಿಯವರು ಏನು ಸಮನ್ಸನ್ನ ಸ್ವೀಕರಿಸೋಕ್ಕೆ ನಿರಾಕರಿಸಿದರೆ ಈ ವಿಚಾರನೂ ಕೂಡ ಮಾನ್ಯನ ಗಮನಕ್ಕೆ ತರೋದಕ್ಕೆ ನಮ್ಮ ವಕೀಲರು ನಿರ್ಧಾರ ಮಾಡಿದ್ದಾರೆ. ಈ ಪ್ರಕರಣ ಮೂಢ ಪ್ರಕರಣ ಎಲ್ಲಿ ಈಗ ಏನು ಹಂತದಲ್ಲಿ ಸರ್, ಅದೇ ತನಿಖೆಯನ್ನು ಪೂರ್ಣಗೊಳಿಸಿ ಅಂತಿಮ ವರದಿ ಸಲ್ಲಿಸುವಂಥ ಕೆಲಸವನ್ನು ಲೋಕಾಯುಕ್ತ ಅಧಿಕಾರಿ ಮಾಡಬೇಕಾಗಿದೆ. ಮತ್ತು ಈಗಾಗಲೇ ED ಅಧಿಕಾರಿಗಳು ಕೂಡ ತನಿಖೆಯನ್ನು ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಅವರು ಕೂಡ ಆ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಇದು ತುಂಬ ಬೃಹತ್ತಾದ ಒಂದು ಭ್ರಷ್ಟಾಚಾರ ಆಗಿರೋದ್ರಿಂದ ಸಮಗ್ರವಾಗಿ ತನಿಖೆ ನಡೆಸಿ ಎಲ್ಲ ಆರೋಪಿಗಳ ವಿರುದ್ಧ ದೋಷಾರೋಪಣ ಪತ್ರ ಸಲ್ಲಿಸಬೇಕು ಅಂದರೆ ಸಾಕಷ್ಟು ಸಮಯ ಬೇಕಾಗುತ್ತೆ. ಬಹುಶಃ 5ನೇ ತಾರೀಕು ಅಂತಿಮ ವರದಿ ಸಲ್ಲಿಸ್ತಾರ ಅಥವಾ ಸಮಯಾವಕಾಶ ಕೇಳ್ತಾರ ಕಾದು ನೋಡಬೇಕಾಗಿದೆ. ಸರ್, ಮೂಡಾದಲ್ಲಿ ಪ್ರತಿನಿತ್ಯ ಒಂದಾಗಲು ಬರ್ತಾರೆ, ಒಟ್ಟಾರೆ ಒಂದು ತನಿಖೆ ಮಾಡಿ ಅಂತ ಮನವಿ ಮಾಡಿದ್ದೀರಿ. ಆ ಪ್ರಕರಣ ಏನಾಯ್ತು? ಪ್ರತಿದಿನ ಒಬ್ಬೊಬ್ಬರು ಮನವಿ ಕೊಡ್ತಾರೆ ತನಿಖೆ ಮಾಡಿ. ಸರ್, ಇಲ್ಲಿ ಏನಾಗಿದೆ, ಸಮಗ್ರ ತನಿಖೆ ಮಾಡಿ ನಾನು ಅರ್ಜಿ ಕೊಟ್ಟಿದ್ದೀನಿ. ಆದರೆ ಮತ್ತೆ ಬೇರೆಯವ್ರದ್ದು ಕೊಡ್ತಾರೆ. ಅದೇ ಇದಕ್ಕೆ ಸಂಬಂಧಪಟ್ಟಾಗೆ ಈಗ ಏನು ಮತ್ತೆ ಇದೇ ದೂರು ಕೊಟ್ಟಿದ್ದಾರೆ ಮಾಧ್ಯಮದವರ ಇದಕ್ಕೆ ಸಂಬಂಧ ದೂರು ಕೊಟ್ಟರೆ ಅದು ಕೂಡ ನಾನು ಆಗಲೇ ದೂರು ಕೊಟ್ಟಿರೋಂಥದ್ದು. ಅದರಲ್ಲಿ ಈ ಎಲ್ಲ ವಿಚಾರ ಬಂದೇ ಬರ್ತದೆ. 50 ಅನ್ನೋ ಪದ ಯಾರು ನಿವೇಶ ಕ್ರಮ ಪಡ್ತಿದ್ದಾರೆ ಆ ವಿಚಾರ ಎಲ್ಲದಕ್ಕೆ ಸಂಬಂಧಪಟ್ಟಾಗಿ ತನಿಖೆ ನಡೆಯುತ್ತೆ. ಎಲ್ಲ ಆರೋಪದ ಶಿಕ್ಷೆ ಅಂತ ಖಂಡಿತ ಆಗೇ ಆಗುತ್ತೆ. ಈಗ ಮಾರಾಟ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ಲಾಕ್ ಮಾಡಲಿಕ್ಕೆ EDಗೆ ಏನಾದರೂ ಮನವಿ ಕೊಟ್ಟಿದ್ದೀರಿ ಸರ್? ED ಈಗಾಗಲೇ ಸಾಕಷ್ಟು ನಿವೇಶನ ಸಂಬಂಧಪಟ್ಟಾಗಿ ಒಂದು ಆದೇಶವನ್ನು ಮಾಡಿದೆ, ಯಾಕಂದರೆ ತಮ್ಮ ವಶಕ್ಕೆ ಪಡ್ಕೊಂಡು. ಅದೇ ರೀತಿ ಉಳಿದ ನಿವೇಶನ ಸಂಬಂಧಪಟ್ಟಾಗೆ ಬಹುಶಃ ಮುಂದಿನ ವಾರದಲ್ಲಿ ಒಂದು ಸೂಕ್ತ ಆದೇಶ ಮಾಡೋ ಮೂಲಕ 50 ಅನ್ನೋ ಪದ ಪಡೆದಾಗ ಯಾವುದೇ ನಿವೇಶನ ಮಾರಾಟ ಮಾಡುವುದಾಗಲಿ ಅಥವಾ ಖರೀದಿ ಮಾಡೋದಾಗಲಿ ಮಾಡಬಾರ್ದು ಅಂತೇಳಿ ಒಂದು ಸೂಕ್ತ ಕ್ರಮನ
ತಗೊಳ್ಳೋ ಸಾಧ್ಯತೆ ಇದೆ. ಲೋಕಾಯುಕ್ತ ಮನವಿಯಲ್ಲಿ ಸಿದ್ದರಾಮಯ್ಯ ಮನೆ ಪ್ರಕರಣ ಕೂಡ ಸೇರಿಸಿದ್ದಾರೆ ಸರ್. ಹೌದು ಸರ್, ಈಗ ಏನು ಹೊಸದಾಗಿ ಮನೆ ಕಟ್ತಾ ಇದ್ದಾರೆ ಆ ಮನೆಗೆ ಸಂಬಂಧಪಟ್ಟ ದಾಖಲಾತಿಗಳನ್ನು ಮತ್ತು ಮಾಹಿತಿಯನ್ನು ಸಂಗ್ರಹ ಮಾಡಿ ಆ ನಿವೇಶನವನ್ನು ಖರೀದಿ ಮಾಡೋದಕ್ಕೆ ಮತ್ತು ಈಗ ಏನೋ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ತಾ ಇದ್ದಾರೆ ಅದರ ಆದಾಯ ಮೂಲ ಅದ್ರ ಬಗ್ಗೆಯೂ ಕೂಡ ತನಿಖೆ ಮಾಡಿ ಅಂಥೇಳಿ. ಯಾಕಂದರೆ ಅದು ಕೂಡ ಅವರ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಭ್ರಷ್ಟಾಚಾರ ನಡೆಸಿ ಆ ಭ್ರಷ್ಟಾಚಾರದ ಹಣದಿಂದ ಅವರು ಆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡೋ ಮನೆ ಕಟ್ತಿರೋ ಅಂಥ ಅನುಮಾನ ಇರೋದ್ರಿಂದ ಆ ಬಗ್ಗೆ ಕೂಡ ತನಿಖೆ ಮಾಡಿ ಅಂತ ಮನವಿ ಮಾಡ್ಕೊಂಡಿದ್ದೆ.